ನೋಡಿ ಫ್ರೆಂಡ್ಸ್, ನಮ್ಮ ಪಕ್ಕದ ಮನೆಯದು ಇದು ಕ್ಯಾಟು. ನಮ್ಮ ಮನೆಗೆ ಬಂದು ತಿಂಡಿ ಎಲ್ಲ ನನ್ನ ಬೆಕ್ಕಿಗೆ ಇಟ್ಟಿರ್ತೀನಿ, ಬಂದು ತಿಂದ್ಕೊಂಡು ಹೋಗ್ಬಿಡುತ್ತೆ. ಅವ್ರು ಬೆಳಗ್ಗೆ ಹೋದರೆ ಸಾಕಿರೋರು ಮನೆಗೆ ಬೀಗ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಮತ್ತು ರಾತ್ರಿ 11 ಗಂಟೆ 10 ಗಂಟೆ ಮೇಲೆ ಬರ್ತಾರೆ ಫ್ರೆಂಡ್ಸ್. ಅಷ್ಟು ತನಕ ಇದಕ್ಕೆ ಊಟ ಇಲ್ಲ ಪಾಪ. ಅದಕ್ಕೆ ಹುಡುಕೊಂಡು ಬಂದ್ಬಿಡುತ್ತೆ ನಮ್ಮ ಮನೆ ಹತ್ರ. ಬಂದು ನಾನಿದ್ರೆ ಅಮ್ಮ ಅಂತ ಕೂಗುತ್ತೆ. ಆವಾಗ ಕರೆದ್ರೆ ಒಳಗಡೆ ಬರುತ್ತೆ. ಆವಾಗ ತಿಂಡಿ ಇಟ್ಟರೆ ತಿಂದ್ಕೊಂಡು ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಮುದ್ದಾಗಿದೆ ಕ್ಯಾಟು. ಇದನ್ನು ಸಾಕ್ಬೇಕಂತಂದ್ರೆ ಪುಣ್ಯ ಮಾಡಿರಬೇಕು ಅನ್ಸುತ್ತೆ ನಿಜವಾಗ್ಲೂ. ಅಷ್ಟು ಮುದ್ದಾಗಿದೆ ಈ ಕ್ಯಾಟು. ಬರುತ್ತೆ ಮನೆಗೆ. ನಾನು ಏನಿದ್ರೂ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ತಿನ್ನಲಿ ಅಂತ ಅಂದ್ಬಿಟ್ಟು. ತಿಂಡಿ ಮಾತ್ರ ಅದರ ತಿಂಡಿ ಕ್ಯಾಟ್ ಫುಡ್ಡು ಇಲ್ಲ ಮೊಸರು ಹಾಲು ಎಲ್ಲ ಕೊಡ್ತಾ ಇರ್ತೀನಿ. ತಿಂದ್ಬಿಟ್ಟು ಹೋಗುತ್ತೆ. ಚೆನ್ನಾಗಿ ರೂಢಿ ಆಗ್ಬಿಟ್ಟೈತೆ. ನಾವೇ ಸಾಕ್ಕೊಂಡ್ಬಿಡ್ಬೋದು ಬೇಕಂತಂದರೆ. ಆದರೆ ಒಂದು ಬೆಕ್ಕಿದೆ ನಮ್ಮ ಬೆಕ್ಕಿಗೂ ಇದಕ್ಕೂ ಭಯ. ಯಾಕಂದ್ರೆ ಅದು ನಮ್ಮ ಬೆಕ್ಕು ಇದನ್ನು ಕಚ್ಚಿಬಿಡುತ್ತೆ ಅಂತ. ಇದು ಸ್ಮೂತ್ ಪಾಪ. ಅದರಿಂದ ನಮ್ಮ ಬೆಕ್ಕು ಕಚ್ಚಿಬಿಡುತ್ತೆ ಅಂತ ಭಯಕ್ಕೆ ಅದಿಲ್ಲದೆ ಇರುವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಹೋಗ್ಬಿಡುತ್ತೆ. ಅದಿಲ್ಲದೆ ಇರುವಾಗ ನಾನು ಕರಿತೀನಿ. ನಮ್ಮ ಮನೆ ಗೋಡೆ ಮೇಲೇ ಕೂತಿರುತ್ತೆ, ಹೊಸ ಮನೆ ಮೇಲೆ. ಆ ಮನೆ ಮೇಲೆ ಕೂತಿರುತ್ತೆ. ಆವಾಗ ಕರಿತೀನಿ, ಬಂದು ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೊಂಡು ಎದ್ದು ಹೋಗ್ಬಿಡುತ್ತೆ. ನಮ್ಮ ಬೆಕ್ಕು ಬರೋಷ್ಟರಲ್ಲಿ ನಾನು ಮನೆಗೆ ಕಳಿಸ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಮುದ್ದಾಗಿದೆ ಅಂತಂದರೆ ಅಷ್ಟು ಮುದ್ದಾಗಿದೆ. ಹೋಗ್ತಾ ಇದ್ದೀಯ ಮನೆಗೆ? ಎಲ್ಲಿಗೆ ಹೋಗ್ತೀಯಮ್ಮ? ಹಾಂ, ಎಲ್ಲಿಗೆ ಹೋಗ್ತೀಯಾ? ಹಾಂ, ಎಲ್ಲಿಗೆ ಹೋಗ್ತೀಯಾ? ನೋಡಿ ಅದರ ಬಾಲ ನೋಡಿ ಎಷ್ಟು ಇದೆ. ತುಂಬ ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇಂಥ ಬೆಕ್ಕನ್ನ ಅವರು ಸಾಕೋದು ನೀಟಾಗಿ ಸಾಕಬೇಕಾಗಿತ್ತು. ಈ ಥರ ಬಿಡಬಾರ್ದಾಗಿತ್ತು ಅನಿಸುತ್ತೆ ನನಗೆ. ಒಂಥರ ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ, ತುಂಬ ಮುದ್ದಾಗಿದೆ. ಈ ಕಡೆ ಬಾ, ಈ ಕಡೆ ಬಾ, ಮಲಕ್ಕೋ, ಅಲ್ಲೇ ಮಲಕ್ಕೋ. ನಮ್ಮ ಬೆಕ್ಕು ಬಂದರೆ ಭಯ, ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಅಷ್ಟೇ ಭಯ.